ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಎಣ್ಣೆ ಕುಡಿಯೋ ಅಭ್ಯಾಸ ಇರೋ ಗಂಡನ ಹತ್ರ ಕಾಲ ಪೂರ್ತಿ ಹೆಂಗಾದ್ರೂ ಕಷ್ಟಪಟ್ಟು ಜೀವನ ಸಾಗಿಸ್ಬೋದು. ಆದರೆ ಯಾಕೆ ಅಂದರೆ ಎಷ್ಟೇ ಎಣ್ಣೆ ಕುಡಿಲಿ ಸಂಜೆ ಟೈಮಲ್ಲಿ ನನ್ನ ಹೆಂಡತಿ ನನ್ನ ಮಕ್ಕಳು ಅಂತ ಮನೆಗೆ ಬರ್ತಾರೆ. ಒಂದು ಟೈಮ್ ಇಲ್ಲ ಅಂದರೂ ಒಂದು ಟೈಮಲ್ಲಿ ಪ್ರೀತಿಯಿಂದ ನೋಡ್ಕೊತಾರೆ. ಆದರೆ ಹುಡುಗಿ ಹುಚ್ಚಿರೋರು, ಹುಡುಗಿ ಚಟ ಇರೋ ಗಂಡಸರ ಹತ್ರ ಹೇಗೋದು, ಅವ್ರ ಹತ್ರ ಬದುಕೋದು ಭಾಳ ಕಷ್ಟ, ನರಕ ಅಂತಲೂ ನಾನು ಹೇಳ್ತೀನಿ. ಯಾಕೆ ಅಂದರೆ ಅವ್ರ ಹತ್ರ ಪ್ರೀತಿನೂ ಇರಲ್ಲ, ಸಾಯಿಸಷ್ಟು ನರಕ ತೋರಿಸ್ಬಿಡ್ತಾರೆ ಅವ್ರ ಜೀವನದಲ್ಲಿ. ಆ ಹುಡುಗಿ ಗಂಡನೇ ದಿಕ್ಕು ಅಂದ್ಬಿಟ್ಟು ನಿಮ್ಮ ಜೊತೆಗೆ ಬರ್ತಾಳೆ. ತಂದೆ ತಾಯಿನೆಲ್ಲ ಬಿಟ್ಟು, ಆಸ್ತಿನ ಬಿಟ್ಟು, ಕೂಡ ಹುಟ್ಟಿರೋರ್ನೆಲ್ಲರನ್ನು ಬಿಟ್ಟು ನೀನೇ ದಿಕ್ಕು, ನೀನೇ ನನ್ನ ದೇವರು ಅಂದ್ಬಿಟ್ಟು ನಿಮ್ಮ ಜೊತೆಗೆ ಬರ್ತಾಳೆ, ನಿಮ್ಮ ಕೈ ಹಿಡ್ಕೊಂಡು ಬರ್ತಾಳೆ. ಆದರೆ ನೀವು ಆಚೆ ಕಡೆ ಹುಡುಗಿರ ಸವಾಸ ಮಾಡಿಕೊಂಡು ಹೆಂಡತಿನ ನರಕ ತೋರಿಸ್ತೀರ. ಒಂದು ಮಾತು ಹೇಳ್ತೀನಿ ನೋಡ್ರಿ, ನೀವು ಮಾಡ್ದಂಗೆ ಹುಡುಗಿ ಏನಾದರೂ ಮಾಡಿದ್ರೆ ನೀನು ಸಂಸಾರ ಹಾಳಾಗಿ ಹೋಗುತ್ತೆ, ನೀನೊಂದು ಅನಾದಿ ಆಗ್ತೀಯ. ಆ ಹುಡುಗಿ ಬೇಕಾದರೆ ಆಚೆ ಕಡೆ ಹೋಗಿ ಬದುಕೋಷ್ಟು ಧೈರ್ಯ ಪ್ರತಿಯೊಂದು ಹುಡುಗಿಗೂ ಇರುತ್ತೆ. ಆದರೆ ಒಬ್ಬನೇ ಬದುಕೋಷ್ಟು ಧೈರ್ಯ ಗಂಡಸ್ರಿಗಿರಲ್ಲ. ಅದು ತಿಳ್ಕೊ ಫಸ್ಟು. ನೀನು ಯಾವತ್ತು ನೀನು ಹೆಂಡತಿ ಮಕ್ಕಳು ಅಂತ ನೀನು ಪ್ರೀತಿಯಿಂದ ನೋಡ್ಕೊತೀಯೋ ಆವಾಗಲೇ ನಿನಗೆ ರಿಲೇಟಿವ್ಸಲ್ಲಿನೂ ಮರ್ಯಾದೆ ಇರುತ್ತೆ. ನೀನು ಕಾರ್ ಐತೆ, ಬಂಗ್ಲಾ ಐತೆ, ನಾನು ಕುಡಿತೀನಿ, ನಾನು ಮಾಡ್ತೀನಿ ಅಂತ ನೀನು ಅಂದ್ಕೊಂಡ್ರೆ ಅದು ನಿನಗೆ ಜನ ನೋಡೋರು ನೀನು ಕಾರು ಬಂಗ್ಲಾ ನೋಡಲ್ಲ, ಗಂಡ ಹೆಂಡತಿ ಎಷ್ಟು ಪ್ರೀತಿಯಿಂದ ಇದ್ದಾರೆ ಅಂದ್ಬಿಟ್ಟು ಅದನ್ನು ನೋಡಿ ನಿನಗೆ ಮರ್ಯಾದೆ ಸಿಗುತ್ತೆ. ಅರ್ಥ ಆಯ್ತಾ? ನೀನು ತಮಿಳಲ್ಲಿ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ, ಒಂದು ಮನೇನ ಸಂಸಾರನ ಉಳಿಸೋದು ಅದೇ ಎಣ್ಣೆ, ಅದೇ ಮನೆ ಸಂಸಾರನ ಹಾಳು ಮಾಡೋದು ಎಣ್ಣೆ ಅಂತ ಒಂದು ಸಾಂಗ್ಯ ಹೇಳ್ತಾರೆ. ತಮಿಳಲ್ಲಿನ ಅರ್ಥ ಚೆನ್ನಾಗಿರುತ್ತೆ. ಆ ಥರ ಅವಳೇನಾದರೂ ಮನಸ್ಸಿಟ್ರು ನಿನ್ನ ಹಾಳು ಮಾಡಬೇಕು ಅಂದ್ಕೊಂಡ್ರೆ ನೀನು ಒಬ್ಬನೇ ಅಲ್ಲ, ನೀನು ಮಕ್ಕಳು, ನಿನ್ನ ಸಂಸಾರ ಎಲ್ಲ ಮಾನ ಮರ್ಯಾದೆ ಹೋಗುತ್ತೆ. ನೀನು ಮಾಡ್ದಂಗೆ ಅವಳು ಮಾಡಿದ್ರೆ. ಇದು ನಾನು ಗಂಡಸ್ರಿಗೆ ಮಾತ್ರ ಅಲ್ಲ ಹೇಳ್ತಾ ಇರೋದು, ಹೆಣ್ಣು ಮಕ್ಕಳು ಕೂಡ ಹೇಳ್ತಾ ಇರೋದು. ಗಂಡ ನಿಮ್ಮ ಬಿಟ್ಟರೆ ನೀವಾದರೂ ಹೇಗಾದರೂ ಬದುಕೊಂಡ್ಬಿಡ್ತೀರ. ಗಂಡ ನೀವು ಬಿಟ್ಟರೆ ಅವ್ರಿಗೆ ತಂದೆ ತಾಯಿ ಇರಲ್ಲ, ನೀವು ಇರಲ್ಲ ಅಂದರೆ ಅವರು ನರಕ ಅಂತೂ ನೋಡ್ತಾರೆ. ಅವರು ಹುಚ್ಚರಾಗ್ಬಿಡ್ತಾರೆ, ನಿಮ್ಮನಿಂದನೇ ಕುಡಿದು ಹಾಳಾಗಿ ಹೋಗ್ತಾರೆ. ಗಂಡ ಹೆಂಡತಿ ಯಾವತ್ತೂ ನಾವು ಸಂಪಾದನೆ ಮಾಡಿಕೊಂಡು 4 ಕಾಸು ಹಿಂದೆ ಹಾಕ್ಕೊಂಡು ಮಕ್ಕಳು ಮರಿ ಅಂತ ನೋಡಿಕೊಂಡು ಕಷ್ಟ ಸುಖ ಮಾತಾಡಿಕೊಂಡು ಪ್ರೀತಿಯಿಂದ ಇದ್ದರೆ ಅದೇ ಸ್ವರ್ಗ ಅಂದರೆ ಸ್ವರ್ಗ. ಯಾರು ಆಗಲ್ಲ ರೀ ಈ ಕಾಲದಲ್ಲಿ. ರಿಲೇಟಿವ್ಸ್ ಎಲ್ಲ ದುಡ್ಡು ಹಣ ನೋಡ್ತಾರೆ, ಆದರೆ ಹೆಂಡತಿ ಪ್ರೀತಿ ನೋಡ್ತಾಳೆ. ಪ್ರೀತಿ ಮಾತ್ರನೇ ಬೇಕಾಗಿತ್ತು ಅವಳಿಗೆ. ಅವಳು ಹೊಟ್ಟೆ ತುಂಬಿಸ್ಕೊಂಡು ಮಕ್ಕಳು ನೋಡಿಕೊಂಡು ನೀವು ಪ್ರೀತಿಯಿಂದ ಇದ್ದರೆ ನಿಮಗೂ ಏನೊಂದು ಕಾಯಿಲೆ ತೊಂದರೆ ಇಲ್ದಿರ ಸಂತೋಷವಾಗಿರ್ತೀರ. ಅವಳು ಹೊಟ್ಟೆ ಯಾವಾಗ ನೀವು ಉರಿಸ್ತಿರೋ ಹೆಂಡತಿನ, ನಿಮಗೆ ಆ ದೇವರು ಏನು ಗತಿ ಇಡ್ತಾನಂತ ನನಗಂತೂ ಗೊತ್ತಿಲ್ಲ. ಇದು ಇವತ್ತು ಇಲ್ಲ ಅನ್ಬೋದು, ಆದರೆ ಸಾಯೋಷ್ಟೊತ್ತಿಗೆ ನಿಮಗೆ ಒಂದು ಗತಿ ಹಾಗೇ ಹಾಕ್ತೀರ. ಇದು ನಾನು ಹೇಳಿಲ್ಲ. ಆಕಾಶ ಭೂಮಿ ಐತೆ ಅಂತ ಹೆಂಗೆ ನಂಬ್ತಿರೋ, ನಾವು ಮಾಡಿರೋ ಪಾಪಗಳು ಕೂಡ ಐತೆ ಅಂತ ಹಾಗೆ ನಂಬ್ಕೊಳ್ಳಿ, ಹಾಗೆ ನಂಬಿಕೆ ಇರಲಿ. ಓಕೆ, ಬಾಯ್.